ಡೇಟಾ ಇಂಜಿನಿಯರ್ ಆಗಬೇಕಾ? ಈ 7 ಟೂಲ್ಸ್ ಆ್ಯಂಡ್ ಟೆಕ್ನಾಲಜೀಸ್‌ನ ಕಲ್ತ್ಕೊಳ್ಳಿ. ನೀವು ಯಾವುದೇ ಡೇಟಾ ಇಂಜಿನಿಯರಿಂಗ್ ಇಂಟರ್ವ್ಯೂನ ಕ್ರ್ಯಾಕ್ ಮಾಡ್ಬೋದು. ಫಸ್ಟ್ ಬಂದು ಡೇಟಾ ಇಂಜಿನಿಯರಿಂಗ್ ಫಂಡಮೆಂಟಲ್ಸ್ ಏನು ಅಂತ ಕಲ್ತ್ಕೊಳ್ಳಿ. ಆಮೇಲೆ ಎಸ್-ಕ್ಯೂ-ಎಲ್ ಮತ್ತೆ ಪೈಥಾನ್ ಪ್ರೋಗ್ರಾಮಿಂಗ್ ಮತ್ತೆ ಕ್ವೆರೀಸ್ ಬರೆಯೋದು ಹೆಂಗೆ ಅಂತ ಕಲ್ತ್ಕೊಳ್ಳಿ. ಇದೊಂಥರ ಬೇಸ್ ಆಫ್ ಯುವರ್ ಡೇಟಾ ಇಂಜಿನಿಯರಿಂಗ್ ಕೆರಿಯರ್. ಇವಾಗ ದ ರಿಯಲ್ ಡೇಟಾ ಇಂಜಿನಿಯರಿಂಗ್ ಸ್ಟಫ್. ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗ್ ಏನು ಅಂತ ಕಲ್ತ್ಕೊಳ್ಳಿ. ದೆನ್ ಯು ವಿಲ್ ನೋ ವೈ ಸ್ಪಾರ್ಕ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ಪೈಸ್ಪಾರ್ಕ್ ಅಂತ ಇದೆ, ಅದನ್ನ ಕಲ್ತ್ಕೋಬೇಕಾಗುತ್ತೆ. ತುಂಬಾ ಇಂಪಾರ್ಟೆಂಟ್ ಫಾರ್ ಡೇಟಾ ಇಂಜಿನಿಯರ್ಸ್. ಸ್ಪಾರ್ಕ್‌ನ ಡೆವಲಪ್ ಮಾಡಿದವರು ಫ್ರೀಯಾಗಿ ಏನೋ ಸ್ಪಾರ್ಕ್‌ನ ಬಿಟ್ರು. ಅದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಟೂಲ್ ಬಿಟ್ರು, ದಟ್ ಈಸ್ ಕಾಲ್ಡ್ ಡೇಟಾಬ್ರಿಕ್ಸ್, ದ ಮೋಸ್ಟ್ ಟ್ರೆಂಡಿಂಗ್ ಟೂಲ್ ಇನ್ ಎಕ್ಸಿಸ್ಟೆನ್ಸ್. ಅದನ್ನ ಸಪೋರ್ಟ್ ಮಾಡೋದಕ್ಕೆ ಅದ್ರ ಜೊತೆ ಒಂದು ಡೆಲ್ಟಾ ಲೇಕ್ ಅಂತ ಒಂದು ಫೈಲ್ ಫಾರ್ಮ್ಯಾಟ್ ತಂದಿದ್ದಾರೆ. ಅದನ್ನ ಕೂಡ ಕಲ್ತ್ಕೋಬೇಕಾಗುತ್ತೆ. ಡೇಟಾ ಇಂಜಿನಿಯರ್ ಅಂದ್ರೆ ಬರೀ ಕೋಡ್ ಮಾತ್ರ ಬರೆಯೋದಲ್ಲ, ಇನ್ಫ್ರಾಸ್ಟ್ರಕ್ಚರ್ ಕೂಡ ಮ್ಯಾನೇಜ್ ಮಾಡಬೇಕಾಗುತ್ತೆ. ದಟ್ ಈಸ್ ವೇರ್ ಕ್ಲೌಡ್ ಕಮ್ಸ್ ಇನ್. ನೀವು ಯಾವುದೇ ಕ್ಲೌಡ್ ಕಲಿಬೋದು, AWS, ಅಜೂರ್, GCP. ಆದರೆ ನನ್ನ ರೆಕಮೆಂಡೇಶನ್ ಐದರ್ AWS ಮಾಡಿ ಆರ್ ಅಜೂರ್ ಕಲ್ತ್ಕೊಳ್ಳಿ. AWS ಮತ್ತೆ ಅಜೂರಲ್ಲಿ ತುಂಬಾ ರಿಸೋರ್ಸಸ್ ಇದೆ, ಆದರೆ GCPಲಿ ರಿಸೋರ್ಸಸ್ ತುಂಬಾ ಕಮ್ಮಿ, ಕಲಿಯೋದು ತುಂಬಾ ಕಷ್ಟ ಆಗುತ್ತೆ. ಹಾಗೆ ಮಾರ್ಕೆಟ್ ಕೂಡ AWS ಮತ್ತೆ ಅಜೂರ್ ಮೇಲೆ ಜಾಸ್ತಿ ಇದೆ. ಈ ಸ್ಟೆಪ್ಸ್‌ನ ಫಾಲೋ ಮಾಡಿದ್ರೆ ನೀವು ಯಾವುದೇ ಡೇಟಾ ಇಂಜಿನಿಯರಿಂಗ್ ಇಂಟರ್ವ್ಯೂಸ್‌ನ ಕ್ರ್ಯಾಕ್ ಮಾಡ್ಬೋದು.